ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ರೋಟರಿ ಸಂಸ್ಥೆ ಮತ್ತು ಫೋಕಸ್ ಸಂಸ್ಥೆ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಸಾಕ್ಷರತಾ ಕಾರ್ಯಕ್ರಮ ಆಗಸ್ಟ್ 11ರಂದು ಪ್ರಾರಂಭವಾಗಿದ್ದು, ಸುಮಾರು 25 ಜನ ತಾಯಂದಿರು ಅಕ್ಷರಾಭ್ಯಾಸ ಮಾಡುತ್ತಿರುವುದು ಶ್ಲಾಘನೀಯ. 18ರಿಂದ 60 ವರ್ಷದ ವಯಸ್ಸಿನ ಮಹಿಳೆಯರು ಪ್ರತಿದಿನ ಸಂಜೆ 1 ಗಂಟೆಗಳ ಕಾಲ ಗ್ರಂಥಾಲಯಕ್ಕೆ ಆಗಮಿಸಿ ಕಲಿಕೆಯಲ್ಲಿ ತೊಡಗಿರುವುದು ದೇಶದ ಸಾಕ್ಷರತಾ ಪ್ರಮಾಣ ಹೆಚ್ಚಿಸುವ ಸರ್ಕಾರದ ಆಶಯವನ್ನು ಎತ್ತಿ ಹಿಡಿಯುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಇದೇ ಸಂದರ್ಭದಲ್ಲಿ ಕಲಿಕೆಯಲ್ಲಿ ತೊಡಗಿರುವ ತಾಯಂದಿರು ನಿನ್ನೆ ತಮಗೆ ವಿದ್ಯಾಭ್ಯಾಸ ಮಾಡಿಸುತ್ತಿರುವ ಶಿಕ್ಷಕಿ ಕವಿತಾ ಅವರಿಗೆ ಶಿಕ್ಷಕರ ದಿನಾಚರಣೆಯ ಭಾಗವಾಗಿ ಗೌರವಿಸಿ ಸನ್ಮಾನಿಸಿ ಹರ್ಷ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕಲಿಕಾರ್ಥಿಗಳ ಜೊತೆಗೆ ಫೋಕಸ್ ಸಂಸ್ಥೆಯ ಆನಾ ಹರೀಶ್ ರವರು ಹಾಗೂ ಗ್ರಂಥಾಲಯದ ಮೇಲ್ವಿಚಾರಕಿ ಮಂಜುಳಾ ಕೊಂಡರಾಜನಹಳ್ಳಿ ಮತ್ತು ಮಕ್ಕಳು ಭಾಗವಹಿಸಿದ್ದರು. ಬಹಳ ಸಂತೋಷ ಆಗ್ತಿದೆ. ಸರ್ಕಾರ ಸಾಕ್ಷರತಾ ಪ್ರಮಾಣವನ್ನು ಹೆಚ್ಚಿಸಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂತು. ಈ ಹಿಂದೆ ಸುಮಾರು 3 ದಶಕಗಳ ಹಿಂದೆ ಸಾಕ್ಷರತಾ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ರಾತ್ರಿ ಶಾಲೆಗಳನ್ನು ನಡೆಸ್ತಾ ಇದ್ವು. ಸೊ ಅದಾದ ನಂತರ ಇತ್ತೀಚೆಗೆ ಮತ್ತೆ ಅಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದವಾಗ ನಮ್ಮ ಗ್ರಂಥಾಲಯದಲ್ಲಿ ಫೋಕಸ್ ಸಂಸ್ಥೆ ಮತ್ತು ರೋಟರಿ ಸಂಸ್ಥೆ ಇವರ ಇಬ್ಬರ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಗ್ರಾಮದ ಎಲ್ಲ ಹೆಣ್ಮಕ್ಳು ಬಹಳ ಪ್ರೀತಿಯಿಂದ ಬಂದು ಕಲಿತಾ ಇದ್ದಾರೆ. ಅದು ಹೇಗೆ ನಡೀತಿದೆ ಅಂತ ನೀವು ನೋಡ್ಬೋದು. ವಾರಕ್ಕೆ 3 ದಿನ ಅಷ್ಟೇ. ಒಂದೊಂದು ಪೇಜ್ ಕಲ್ತ್ಕೊಂಡ್ರೆ ಸಾಕು.